ಸರ್, ಈಗ ಬರ್ತ್ಡೇ ಅಂದಾಗ ಸಹಜವಾಗಿ ಅಭಿಮಾನಿಗಳು ನಿಮಗೆ ಗಿಫ್ಟ್ ತರುವಂಥದ್ದು, ಕೇಕ್ ತರೋದು ಸಹಜವಾಗಿ ಇರುತ್ತೆ. ಇತ್ತೀಚೆಗೆ ಅಂದ್ರೆ ನೀವು ಡಾಕ್ಟರೇಟ್ ಬಂದಾಗ ಕೂಡ ಅದನ್ನ ಅವಾಯ್ಡ್ ಮಾಡಿದ್ರಿ ಅನ್ನುವಂತಹ ವಿಚಾರದ ಜೊತೆಗೆ ಸನ್ಮಾನಗಳನ್ನ ನಿಲ್ಲಿಸಿರುವಂಥದ್ದು ಸರ್. ಮತ್ತೆ ಬರ್ಡೇ ಬರುವಂತ ಅಭಿಮಾನಿಗಳು ನಿಮಗೆ ಏನ್ ಗಿಫ್ಟ್ ತರೋದಕ್ಕೆ ಆ ವಿಚಾರ? ನನಗೆ ಚಿತ್ರರಂಗಕ್ಕೆ ಬರಬೇಕಾದ್ರೆ ನಾನು ಬೇರೆ ಬೇರೆ ಹೀರೋಗಳನ್ನ ನೋಡ್ಕೊಂಡು ಬೆಳೆದವರು. ಅವಾಗೆಲ್ಲ ತುಂಬಾ ಆಸೆ ಇತ್ತು, ಇದೇ ತರ ಹೂವು ನಾನು ಹಾಕ್ಸ್ಕೊಳ್ಬೇಕು, ಗಾರ್ಮೆಂಟ್ ಹಾಕ್ಸ್ಕೊಳ್ಬೇಕು, ಅವ್ರಿಗೆ ಎಷ್ಟು ಉದ್ದ ಕಟೌಟ್ ಇಲ್ಲ ಅದಕ್ಕೆ ಒಂದು 2 ಅಡಿ ಕಮ್ಮಿನೋ ಜಾಸ್ತಿನೋ ಅಲ್ಲೇ ಇರಬೇಕು, ಅಭಿಮಾನಿಗಳು ಬರಬೇಕು, ಥಿಯೇಟರ್ ಹತ್ರ ಹೋದಾಗ ಶರ್ಟ್ ಹಾಕೋಬೇಕು, ಮನೆ ಹತ್ರ ಗೇಟ್ ಓಪನ್ ಮಾಡಿದ್ರೆ ಓಡಾಡೋ ಜಾಗ ಇರಬಾರ್ದು. ಇವೆಲ್ಲ ನನ್ಗೆ ಯಾರು ಆಸೆ ಪಡೆದ್ರೆ ಬರೋ ಥರ ನಾನು ಬಂದಿಲ್ಲ. ನನಗೂ ತುಂಬ ಆಸೆ ಇತ್ತು. ಹೋಗ್ತಾ ಹೋಗ್ತಾ ಯು ರಿಯಲೈಸ್ ಅಗೇನ್ ಹಾಗೆ ಹೇಳ್ತಿದ್ದಂಗೆ ಫಿಲಾಸಫಿಕಲ್ ಅನ್ಕೊಂಬೇಡಿ. ಐ ಥಿಂಕ್ ಸ್ಟಾರ್ಡಮ್, ಸಿನಿಮಾ, ಹ್ಯುಮ್ಯಾನಿಟಿ ಇದೆಲ್ಲ ಇಸ್ ಅವರ್ ವೇ ಬಿಯಾಂಡ್ ಆಲ್ ದಟ್. ನನಗೆ ಹೂವುಗಳು ಬಂದಾಗ ನನಗೆ ಅನಿಸ್ತಾ ಇದ್ದಿದ್ದು ಎಷ್ಟು ಹೂವುಗಳು ಬಿದ್ದಿರ್ತಾವೆ ರೋಡಲ್ಲಿ, ಆ್ಯಂಡ್ ಹೂವು ಮಾಡಿಸೋದಕ್ಕೆ ಇವ್ರು ಎಷ್ಟು ತಿಂಗಳುಗಳು ಎಷ್ಟು ವಾರಗಳು ಪ್ಲಾನ್ ಮಾಡಿರ್ತಾರೆ. ಆ ಹೂವು ನಿಜವಾಗ್ಲೂ ನೀವು ನನ್ನ ಕುತ್ತಿಗೆ ಮೇಲೆ ಹಾಕಿದ್ರೆ ಕುತ್ತಿಗೆ ಕಟ್ಟಾಗ್ಬಿಡುತ್ತೆ, ಇಷ್ಟು ದಪ್ಪ ಇರುತ್ತೆ ಅದು. ಬಟ್ 1 ಸೆಕೆಂಡಿಗಿರೋ ಬೆಲೆ ಅದು. ಅದಾದ್ಮೇಲೆ ಎಲ್ಲಿರುತ್ತೆ, ಯಾವುದೋ ಗೇಟ್ ಮೇಲೆ ಇರುತ್ತೆ, ಕಾರ್ ಮೇಲೆ ಇರುತ್ತೆ, ರೋಡಲ್ಲಿ ಬಿದ್ದಿರುತ್ತೆ. ಕೇಕು ಕಾಂಪಿಟೇಷನ್ ಮೇಲೆ ಆ ಹೀರೋದು ಇಷ್ಟು ಕೆ ಜಿನ ನಾವು ನಮ್ದು ಇಷ್ಟು ಮಾಡ್ತೀವಿ, ನಮ್ಮಲ್ಲೇ ಕಾಂಪಿಟೇಷನ್ ಕೇಳಿ ಆ ಸಂಘದವ್ರು ಇಷ್ಟು ಮಾಡಿದ್ರ ನಮ್ಮ ಸಂಘದವ್ರು ಇಷ್ಟು ಮಾಡ್ತೀವಿ. ಬೇರೆ ಬೇರೆ ಸಿವಿಲ್ ವಾರ್ ನಡೀತಾ ಇರುತ್ತೆ ನಮ್ಮಲ್ಲಿ. ಫಸ್ಟ್ ಸ್ಟಾರ್ಟ್ ಆಗಿದ್ದು ಕೇಕ್ಗಳು ಪ್ರತಿಯೊಬ್ಬರು ಬೇಜಾರು ಮಾಡ್ಕೊಂತಾರಂತ ತಿನ್ನೋದು 1 ಅವರ್ 2 ಅವರ್ ಒಳಗಡೆ ಹೋಗಿ ಇಂಡ್ಯೂಸ್ ಮಾಡಿ ಒಮ್ಮೆ ವಾಂತಿ ಮಾಡ್ಬರೋದು, ಯಾಕಂದ್ರೆ ಅಷ್ಟು ಸ್ವೀಟು. ಬೇಜಾರಾಗುತ್ತೆ ಅಂತ ಒಂದಿಷ್ಟು ವರ್ಷ ನಡೀತು. ಆಮೇಲೆ ಹೇಳಕ್ ಬಂದೆ, ಅಲ್ಲೂ ಕೇಳಲಿಲ್ಲ. ನಾನು ನಿಮಗೊಂದು ಮಾತು ಹೇಳಿದ್ದೆ ಒಂದು ದಿವಸ. ನಾನು ಇದೇ ಬರ್ತ್ಡೇಲಿ ಒಂದು ದಿವಸ ನನ್ನ ಮಗಳನ್ನ ಕರ್ಕೊಂಡು ಒಂದು ರಾತ್ರಿ ಫ್ರೀ ಆಗ್ತಾ ಇದ್ದಿದ್ದು 8-9 ಗಂಟೆ ಮೇಲೆ. ನಾನು ಆ ಗೇಟಿಂದ ಹೊರಗಡೆ ಬರ್ಬೇಕಾದ್ರೆ ಐ ಸಾ ಒನ್ ಸ್ಮಾಲ್ ಚೈಲ್ಡ್ ಪಿಕಿಂಗ್ ಅಪ್ ದಟ್ ಕೇಕ್ ಫ್ರಮ್ ದ ರೋಡ್ ಅಂಡ್ ಫೀಡಿಂಗ್ ಹರ್ ಬ್ರದರ್. ಕಾರ್ ನಿಲ್ಲಿಸ್ದೆ ನಾನು. ಏನ್ ಮಾಡ್ತಾ ಇರೋದು ಅಲ್ಲಿ, ಇವರೆಲ್ಲ ತಗೊಂಬಂದಿರೋ ಕೇಕು 20-25 ಜನ ಒಂದೊಂದು ಕೇಕ್ ಎತ್ಕೊಂಡ್ಬರ್ತಾರೆ. ಕಟ್ ಮಾಡಿದ್ಮೇಲೆ ಆ ಕೇಕ್ ಅಷ್ಟು ಅನಾಥ ಇನ್ನೊಂದು ಯಾರು ಇಲ್ಲ. ಹಂಗೆ ಬಿದ್ದಿರುತ್ತೆ ಆ ಕೇಕ್. ಯಾರು ತಿಂದ್ರು, ಎಲ್ಲಿಗೆ ಹೋಯ್ತು ಆ ಕೇಕು, ಎಷ್ಟು ಖರ್ಚು ಮಾಡಿದ್ರಿ. ಅಂಡ್ ಸಿ ದಟ್ ವೆನ್ ದಟ್ ಗರ್ಲ್ ವಾಸ್ ಪಿಕಿಂಗ್ ಇಟ್ ಅಪ್ ಫ್ರಮ್ ದ ರೋಡ್ ಅಂಡ್ ಫೀಡಿಂಗ್, ನನಗೆ ನಿಜವಾಗ್ಲೂ ಅದು ನನಗೆ ನೋವಾಯ್ತು ಸರ್. ಆ ಥರ ಸಂಭ್ರಮ ನನಗೆ ಬೇಡ ಸರ್. ನಾನಂತೂ ತಿಂತಾ ಇಲ್ಲ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಸ್ಮಾಲೆಸ್ಟ್ ಕೇಕ್ ಎಷ್ಟು, ಒಂದು ಅಟ್ಲೀಸ್ಟ್ ಒಂದು 100-150 ರೂಪಾಯಿ, 200 ರೂಪಾಯಿ ನನಗೆ ಗೊತ್ತಿಲ್ಲ, ಒಂದು 500 ರೂಪಾಯಿ, 1000 ಇರ್ಬೋದು. ಹೋಗ್ತಾ ಹೋಗ್ತಾ 1000 ಗಟ್ಟಲೆ, ಲಕ್ಷಾದ ಗಟ್ಟಲೆ. ನಾನು ಹೇಳಿದ್ರು ಅದರಲ್ಲಿ ಯಾರಿಗಾರ ಊಟ ಹಾಕಿ ಮೇಲ್ಗಡಲ್ಲಿ ಏನೋ ಮಾಡಿ, ಇದನ್ನ ನಾನು ವೇದಾಂತ ಮಾತಾಡ್ತಾನೆ, ಅಟ್ಲೀಸ್ಟ್ ಯಾರು ಮತ್ತೆ ತುಂಬುತ್ತೆ. ನನಗೆ ಯಾಕೆ ಕೇಕ್ ನನಗೆ ಇಷ್ಟ ಇಲ್ಲ ಕೇಕು. ಲೆಟ್ ಮಿ ಟೆಲ್ ಯು ಸಮಥಿಂಗ್ ಅಬೌಟ್ ದ ಕೇಕ್ ಸರ್. ದ ಬ್ಯೂಟಿಫುಲ್ ಥಿಂಗ್ ಐ ರಿಯಲೈಸ್ ರೀಸೆಂಟ್ಲಿ. ನನ್ನ ಮುಂದೆ ಒಂದಿಷ್ಟು ಕೇಕ್ಸ್ ಇಟ್ಟಿದ್ರು ಲಾಸ್ಟ್ ಟೈಮ್ ಎಲ್ಲ ಸ್ನೇಹಿತರು ತಂದು. ಇವರು ಇದ್ರು ಮನೆಯಲ್ಲಿ. ಬರ್ತಡೇ ಅಂದರೆ ಈಗ 1ನೇ ತಾರೀಕು ರಾತ್ರಿ ಇಟ್ಕೊಳ್ಳೋಣ ಸರ್. ಓಕೆ, 1ನೇ ತಾರೀಕು ಬರ್ಡೇ ಯಾವ ಸೆಲೆಬ್ರೇಷನ್ ಅಂತ ನೀವು ಮತ್ತೆ ಕನ್ಫ್ಯೂಸ್ ಆಗ್ಬಿಡಿ ಸರ್. 2ನೇ ತಾರೀಕಿಗೆ ಕಾಲಿಡಬೇಕಾದ್ರೆ 1ನೇ ತಾರೀಕಿಗೆ ವೆಲ್ಕಮಿಂಗ್ ಅಂತ. ಆ 1ನೇ ತಾರೀಕು ರಾತ್ರಿ ಒಂದು 5-6 ಕೇಕ್ಗಳು ಜೋಡಿಸಿದ್ರು ಎಲ್ಲರೂ. ಒಂದೊಂದಕ್ಕಿಂತ ಒಂದೊಂದು ಕಾಂಪಿಟೇಷನ್ ಚೆನ್ನಾಗಿತ್ತು. ನನಗೆ ಖುಷಿ ಆಗ್ತೈತಿ, ಈ ಥರ ಎಲ್ಲ ಮಾಡ್ತಾರೆ ಶೆಫ್ಸ್. ಯಾಕಂದ್ರೆ ನನಗೆ ಕುಕ್ಕಿಂಗ್ ಇಂಟ್ರೆಸ್ಟ್ ಇರೋದ್ರೆ ಆ್ಯಂಗಲ್ ನೋಡ್ತಾ ಇದ್ದೆ. ಕೇಕ್ ಬಂತು 12 ಗಂಟೆಗೆ 10 ಸೆಕೆಂಡ್ ಇದೆ ಅದಾಗ 10, 9, 8, 7 ಎಲ್ಲ ಸ್ಟಾರ್ಟ್ ಆಯಿತು. ಬರ್ತ್ಡೇ ಸ್ಟಾರ್ಟ್ ಆಯಿತು. ಎಲ್ಲ ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. 3/4 ಅವರ್ ಆದಮೇಲೆ ಎಲ್ಲ ಅವ್ರವ್ರ ಪ್ರಪಂಚದಲ್ಲಿದ್ದರು. ಓಡಾಡ್ಕೊಂಡು ತೇಲಾಡ್ಕೊಂಡಿದ್ರು. ಕೇಕ್ ನಾನು ನೋಡ್ತಾ ಇದ್ದೆ. ಕೇಕ್ ನಾನು ನೋಡ್ಬೇಕಾದ್ರೆ ನನಗೆ ಅನಿಸಿದ್ದು, ಒಬ್ಬೊಬ್ಬ ಹಿಂಗೆ ಕೆಟ್ಟದಾಗಿ ಬಿದ್ದಿದ್ದಾವೆ ರೂಮಲ್ಲಿ ಅಂದ್ರೆ ಒಂದೊಂದು ಟೇಬಲ್ ಮೇಲೆ, ಕೇಳೋರಿಲ್ಲ. ಓಕೆ, I realized one thing that day. Everybody wants a piece of the cake. Nobody wants the cake. Okay? And ಅವತ್ತಿಗೆ ಎಷ್ಟು ಕೆಟ್ಟದಾಗ ಅನಾಥ ಥರ ಬಿದ್ದಿದ್ದು. ಕಟ್ ಮಾಡೋ ತನಕ ಮಾತ್ರ ಅದಕ್ಕೆ ಬೆಲೆ. ಕಟ್ ಮಾಡಿದ್ಮೇಲೆ ಕೆಟ್ಟು ಒಂದು ವರ್ಡ್ ಬರ್ತದೆ ಬಾಯಲ್ಲಿ, ಬೇಡ. ಆ ಥರ ಬಿದ್ದಿರುತ್ತದು. ಈ ಚಂದಕ್ಕೆ ವೈ ಆರ್ ಯು ವೇಸ್ಟಿಂಗ್ ಮನಿ? ಇಫ್ ಯು ವಾಂಟ್ ಟು ಸೆಲೆಬ್ರೇಟ್ ಮೀ, ಇಫ್ ಯು ವಾಂಟ್ ಟು ಸೆಲೆಬ್ರೇಟ್ ಮೈ ಬರ್ಡೇ, ಪ್ಲೀಸ್ ಕಮ್, ಬನ್ನಿ, ಕುತ್ಕೊಳ್ಳೋಣ, ವಿಶ್ ಮಾಡಿ, ಡ್ರಿಂಕ್ ಹಾಕೋಣ, ಬೇಕಾದ್ರೆ ಏನೋ ಮಾಡೋಣ. ಈ ಕೇಕ್ ಯಾಕೆ? ಇದೇನಕ್ಕೆ ಈ ಸಂಪ್ರದಾಯ? ನನಗೆ ಬೇರೆಯವ್ರ ಬಗ್ಗೆ ಬೇಡ. ಐ ನಾಟ್ ಗೋಯಿಂಗ್ ಟು ಜನರಲೈಸ್ ದಿಸ್. ಈಚ್ ಒನ್ ಹ್ಯಾವ್ ಗಾಟ್ ದೇರ್ ಓನ್ ವೇ.
ಕೆಲವರು ಒಂದೇ ಒಂದು ಚಿಕ್ಕದು ಹನಿ ಕೇಕ್ ಇಟ್ಕೊಂಡು ಕಟ್ ಮಾಡೋದು ನೋಡಿದ್ರೆ ಅದಕ್ಕೆ ಅಷ್ಟೇ ಬೆಲೆ ಇರುತ್ತೆ. ಐ ಸ್ಟಾಪ್ ಇಟ್ ದಟ್ ಡೇ ಸರ್. ಫ್ಲವರ್ಸ್ ಅಂತೇಳಿ ಅದೇ ಫ್ಲವರ್ಸ್ ತೊಗೊಂಡಾಗ ಹೆಣ್ಮಕ್ಳಿಗೆ ಕೊಟ್ಟರೆ ಅಟ್ಲೀಸ್ಟ್ ಖುಷಿ ಆಗ್ತಾರೆ. ಫ್ಲವರ್ಸ್ ಕೊಟ್ಟರೆ ನಮ್ಗಳಿಗೆ ಏನು ಮಾಡಬೇಕು ಗೊತ್ತಿಲ್ಲ ಹೂವು ಇಟ್ಕೊಂಡು. ಯಾಕೆ ಅದನ್ನು ತರ್ತೀರಾ ಅಂತ ನಾನು ಕೇಳಿದೆ. ವೆನ್ ಐ ಸೇ ದಿಸ್ ಐ ರಿಯಲಿ ಮೀನ್ ಇಟ್. ಡೋಂಟ್ ವೇಸ್ಟ್ ಯುವರ್ ಮನಿ. ಐ ವ್ಯಾಲ್ಯೂ ಯು. ನೀವು ಬಂದವ್ರು ವಿಶ್ ಮಾಡಿದ್ರೆ ನಿಮಗೆ ಕೊಡೋ ವ್ಯಾಲ್ಯೂ ನಾನು ನಿಮ್ಮ ಗಿಫ್ಟ್ಗಳಿಗಾಗಿ ಇನ್ನೊಂದಕ್ಕೆ ನಾನು ಖಂಡಿತ ಕೊಡ್ತೀನಿ ಅಂತ ಅನ್ಕೊಂಬೇಡಿ. ನನಗೆ ಬೇಡಿ. ಏನು ಬೇಕು ಅನ್ಸುತ್ತೋ ಸಂಪಾದಿಸ್ತಾ ಇದ್ದೀನಿ ತೊಗೊಳ್ತೀನಿ, ಮಿಕ್ಕಿದ್ ಬೇಡ. ಅದಕ್ಕೋಸ್ಕರ ಸ್ಟಾಪ್ ಮಾಡಿದೆ ಅಂತ ಏನಿಲ್ಲ. ಆ್ಯಂಡ್ ಇನ್ನು ನನ್ನ ಫ್ಯಾನ್ಸ್ ವಿಚಾರ ಬಂದರೆ ಇವ್ರದ್ದು ಸಂಘಗಳಲ್ಲಿ ಸಿವಿಲ್ ವಾರ್ ನಡೆಯುತ್ತೆ ಪ್ರತಿ ವರ್ಷ. ಇವ್ರದೇ ಒಳ್ಳೆ ಹುಡುಗರು ಪಾಪ. ಬಟ್ ಇದೆ ವಿಶ್ವನ್ ಹುಡುಗರನ್ನ ಬಿಟ್ರಿ ಅಂತ ನವೀನ್ ಹುಡುಗರು ಬಿಟ್ರಿ ಅಂತ ಜಗ್ಗಿ ಹುಡುಗರು ಸ್ಟೇಜ್ ಮೇಲೆ ಅವ್ನು ಫೋಟೋ ಇತ್ತು ಅಂತ. ಇವೆಲ್ಲದ್ರ ಮಧ್ಯದಲ್ಲಿ ಕಿರಣ್ ತುಂಬ ಕಾಣಿಸ್ಕೊತಾ ಇದ್ದಾನೆ ಅಂತ ಕೇಳೋರು. ಸೊ ಈ ಥರ ಅವ್ರಿಗೆಲ್ಲ ಇರ್ಬೇಕಾದ್ರೆ ಐ ಥಿಂಕ್ ಇಟ್ಸ್ ಟೂ ಡಿಫಿಕಲ್ಟ್ ಟು ಪ್ಲೀಸ್ ಎನಿಬಡಿ ಸರ್. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಡಾಕ್ಟರೇಟ್ ಕೊಡೋ ವಿಚಾರ ಕೂಡ ಬಂದಿತ್ತು. ಸುದೀಪ್ ಸರ್ ಒಂದು ಮಾತು ಹೇಳ್ತೀನಿ, ನಾನು ಅಂಥದ್ದು ಏನೂ ಮಾಡಿಲ್ಲ ಸರ್. ಒಂದು 10 ಸಿನಿಮಾ ಮಾಡಿದ್ದೀನಿ. ಸಿನಿಮಾ ಮಾಡಿರೋದು ನನ್ನ ಖುಷಿಗೆ ನಾನು ಮಾಡಿದ್ದೀನಿ. ವೈಯಕ್ತಿಕವಾಗಿ ನಾನು ನಿಜವಾಗ್ಲೂ ಒಂದು ಏನೋ ಸಮಾಜನೇ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊಸೈಟಿಗೋಸ್ಕರನೇ ಸಿನಿಮಾಗಳು ಮಾಡ್ಕೊಂಬಂದಿದ್ರೆ ಹೋಗ್ತೀನಿ. ನೋ ಸರ್, ಐ ಡಿಡ್ ಇಟ್ ಬಿಕಾಸ್ ಐ ವಾಂಟೆಡ್ ಟು ಬಿ ಅನ್ ಆ್ಯಕ್ಟರ್. ಆ್ಯಂಡ್ ಅಫ್ಕೋರ್ಸ್ ನನ್ನ ಪ್ರಕಾರ ನಾನು ಅವತ್ತು ಮಾಡಿದ್ದೀನಿ ಅಂತ ಏನಾದ್ರು ಅನ್ಸುತ್ತೀನ, ಬಹುಶಃ ನಾನೇ ಅವ್ರಿಗೆ ಸ್ವಯಂ ಒಂದು ಪತ್ರ ಬರೆದು ರಿಕ್ವೆಸ್ಟ್ ಮಾಡ್ಕೊತೀನಿ ಏನಾದ್ರು ಕೊಡಿ ಅಂದ್ಬಿಟ್ಟು. ಬಟ್ ಐ ಥಿಂಕ್ ಟುಡೇ ದರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಡಿಸರ್ವ್ ಇಟ್, ಹೂ ಆರ್ ಗೋಯಿಂಗ್ ಅನ್ನೋಟಿಸ್ಡ್ ಬಿಕಾಸ್ ದೇ ಆರ್ ನಾಟ್ ಪಾಪ್ಯುಲರ್. ಆ್ಯಂಡ್ ಅವ್ರು ಕೊಟ್ಟಿರೋ ಡಾಕ್ಟರೇಟ್ ಮೇಲೆ ನನಗೆ ತುಂಬಾ ಗೌರವ ಇದೆ. ಯಾಕಂದರೆ ಒಂದು ದೊಡ್ಡ ಸಂಸ್ಥೆ, ಹಿರಿಯರು, ತಿಳುವಳಿಕೆ ಇರೋರು, ಅವರ ದೃಷ್ಟಿಕೋನದಲ್ಲಿ ನಾನು ಏನೇನೋ ಮಾಡಿರ್ಬೋದು ಅಂತ ಅವ್ರು ಅಂದ್ಕೊಂಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಸರ್. ಬಟ್ ನಾನು ಕೂತಿರೋ ಸ್ಥಾನದಲ್ಲಿ ನನಗೆ ಇನ್ನೂ ಮಾಡೋದು ತುಂಬ ಇದೆ. ನೋಡೋಣ ಇನ್ನೂ. ಸೊ ಈ ಮಧ್ಯದಲ್ಲಿ ಅಂಥ ಒಂದು ಗೌರವ ಐ ಥಿಂಕ್ ಹೋಗೋರಿಗೆ ಹೋದರೆ ನಿಜವಾಗ್ಲೂ ಹೇಳ್ತೀನಿ, ಮನೇಲಿ ಕೂತ್ಕೊಂಡು ನಾನು ಇನ್ನೂ ಖುಷಿ ಪಡ್ತೀನಿ ಅನ್ನೋದು ಒಂದು ನಂಬಿಕೆ ನಂದು. ಅದಕ್ಕೋಸ್ಕರ ಹೇಳಿದೆ ಅಷ್ಟೇ.